ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಕ್ರೋಶೆ ಶಾಲ್ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಶಾಲ್ ಮಾಡುವಂಥದ್ದು, ಬ್ಲ್ಯಾಂಕೆಟ್ ಮಾಡುವಂಥದ್ದು, ಬೇಬಿ ಬ್ಲ್ಯಾಂಕೆಟ್ ಆದರೂ ಮಾಡ್ಕೋಬೋದು, ಚಳಿಗೆ ಹೊದ್ಕೊಳ್ಳೋಕ್ಕೆ ಶಾಲ್ ಮಾಡ್ಕೋಬೋದು, ಟೇಬಲ್ ಕ್ಲಾತ್ ಮಾಡ್ಕೋಬೋದು, ಏನಾದ್ರು ಮಾಡ್ಕೋಬೋದು ನೀವು. ತುಂಬ ಸಿಂಪಲ್ ಸ್ಟಿಚ್ಚಸ್, ಸಿಂಪಲ್ ಆಗಿರುವಂಥ ಡಿಸೈನ್ ತೋರಿಸ್ತಾ ಇದ್ದೀನಿ. ಈಸಿ ಆಗಿರೋಂಥದ್ದು ಬಿಗಿನರ್ಸ್ ಡಿಸೈನ್ ಇದು. ಯಾರಾದರೂ ಕಲಿಯೋರು ಮಾಡೋದಾದರೆ ಮಾಡ್ಕೋಬೋದು. ತುಂಬ ಸಿಂಪಲ್. ಇದಕ್ಕೆ 4 ಪ್ಲೈ ಉಲ್ಲನ್ ತೊಗೊಂಡಿದ್ದೀನಿ. 2 ಕಲರ್ ಉಲ್ಲನಲ್ಲಿ ಸೇರಿಸಿ ಮಾಡ್ತಾಯಿದ್ದೀನಿ ನಾನು. ಉಳಿದಿರೋ ಉಲ್ಲನಲ್ಲಿ ಇದು ಸ್ಯಾಂಪಲ್ ಮಾಡಿರೋದ್ರಿಂದ ಕಡಿಮೆ ತೊಗೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ತೊಗೊಂಡು ದೊಡ್ಡದಾಗಿ ಮಾಡ್ಬೋದು, ಶಾಲು ಥರ ಮಾಡ್ಕೋಬೋದು. ಉದ್ದಕ್ಕೆ 4 ಪ್ಲೈ ಉಲ್ಲನ್ನು ಮತ್ತು 3 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ, 3 mm ಇಂದು. ಇದನ್ನು ಈಗ ಹೆಂಗೆ ಮಾಡೋದು ನೋಡೋಣ. ಫಸ್ಟು ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ತೋರಿಸಿದ್ದೀನಿ. ನಾರ್ಮಲಾಗಿ ಯಾವಾಗಲೂ ಹಾಕಿದಂಗೆ ಅದು ಸ್ಲಿಪ್ ನಾಟ್ ಮಾಡಿಕೊಂಡು ಚೈನ್ ಮಾಡ್ಕೊಳ್ಳಿ. ಉದ್ದಕ್ಕೆ ಎಷ್ಟು ಉದ್ದ ಬೇಕು ನಿಮಗೆ ಶಾಲು ಅಷ್ಟು ಚೈನ್ ಮಾಡ್ಕೋಬೋದು. ಅಗಲ ಎಷ್ಟು ಬೇಕೋ ಅಷ್ಟು ಚೈನ್ ಮಾಡ್ಕೊಳ್ಳಿ. ಅಂದರೆ ಸ್ಟ್ರೈಟ್ ಮೇಲೆ ಹೋಗ್ತಾ ಇದ್ದೀವಲ್ಲ, ಅಗಲ ಉದ್ದ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ಅಳತೆ ಮಾಡಿಕೊಂಡು ನೀವು ಚೈನ್ ತಗೋಬೋದು. ಚೈನ್ ಕೌಂಟಿಂಗ್ ಏನು ಮಾಡಬೇಕಾಗಿಲ್ಲ ಇಲ್ಲಿ, ಯಾಕೆಂದರೆ ನಾವೇನು ವಿಶೇಷ ಡಿಸೈನ್ ಮಾಡಲ್ಲ. ಅದರಿಂದ ಎಷ್ಟು ಉದ್ದ ಬೇಕೋ ಅಷ್ಟು ಚೈನ್ ತೊಗೊಂಡ್ರೆ ಆಯ್ತು. ನಿಮಗೆ ಬಿಟ್ಟಿದ್ದು. ಕೊನೆಗೆ ಬಂದ ಮೇಲೆ ನೋಡಿ, ಇದೀಗ 2 ಚೈನ್ ಬಿಟ್ಟು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಹುಕ್ಕಲ್ಲಿರೋ ದಾರ ಲೆಕ್ಕಕ್ಕಿಲ್ಲ, ಅದು ಲೆಕ್ಕಕ್ಕಿಲ್ಲ. ಕೆಳಗಡೆ 2 ಚೈನ್ ಬಿಟ್ಟು 3ನೇ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎಂಡ್ ಆದಮೇಲೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಚೈನ್ ತಗೊಂಡು ಆ ಚೈನಲ್ಲಿ 2 ಚೈನ್ ಬಿಟ್ಟು ಡಬಲ್ ಕ್ರೋಶೆ ಮಾಡಬೇಕು. ಆ 2 ಚೈನ್ ಒಂದು ಡಬಲ್ ಕ್ರೋಶೆ ಆಗಿ ನಿಂತ್ಕೊಳ್ಳುತ್ತೆ ಅಲ್ಲಿ. ಮತ್ತು ಎಲ್ಲ ಚೈನ್ಗಳಲ್ಲೂ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಅದಕ್ಕೆ ನಾನು ಕೌಂಟ್ ಬೇಡ ಅಂತ ಹೇಳಿರೋದು. ಯಾಕಂದರೆ ಎಲ್ಲ ಚೈನಲ್ಲೂ ಮಾಡ್ತೀವಲ್ವ, ಯಾವುದು ವಿಶೇಷ ಡಿಸೈನ್ ಇಲ್ಲ. ಎಷ್ಟು ಚೈನ್ ಇದ್ದರೂ ಅಷ್ಟು ಚೈನಲ್ಲಿ ನಾವು ಮಾಡ್ತಾ ಇರ್ತೀವಿ. ಅದರಿಂದ ಕೌಂಟಿಂಗಿನ ಅಗತ್ಯ ಇಲ್ಲ. ನಿಮಗೆ ಅಳತೆ ಇಂಚ್ ಟೈಪಲ್ಲಿ ಅಳತೆ ತೊಗೊಂಡು ಬೇಕಾದ್ರೆ ಎಷ್ಟು ಇಂಚ್ ಬೇಕು ಅಂತ ನೋಡ್ಕೋಬೋದು. ನಿಮಗೆ ಬೇಕಾದಂಗೆ ಮಾಡ್ಕೋಬೋದು. ನೀವು 1 ಮೀಟ್ರ್ 1.5 ಮೀಟ್ರ್ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನೋಡಿ, ಈ ಥರ ಹುಕ್ಗೆ ಒಂದು ಚೈನ್ಗೆ ಸೇರಿಸ್ಕೊಂಡು ಡಬಲ್ ಕ್ರೋಶೆ ಚೈನಲ್ಲಿ, ಬೇಸ್ ಚೈನ್ ಅಂತ ಹೇಳ್ತೀವಿ ನಾವು. ಇದು ಬೇಸ್ ಚೈನಲ್ಲಿ ಮಾಡ್ಕೋಬೇಕು. ಫಸ್ಟ್ ನಿಮಗೆ ಗ್ರಿಪ್ ಇಲ್ಲದಿರೋದ್ರಿಂದ ಬೇಸ್ ಚೈನಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ದಾರ ತಗೊಂಡು ಹುಕ್ಕಿಗೆ ಚೈನಲ್ಲಿ ದಾರ ತೊಗೊಂಬಂದು ಎರಡೊಂದು ಈ ಥರ ಲೂಸಾಗೆ ಮಾಡಿ. ಬೇಸ್ ಚೈನ್ ಸ್ವಲ್ಪ ಜಾಸ್ತಿನೇ ಲೂಸ್ ಬೇಕು, ಯಾಕಂದರೆ ಆಮೇಲೆ ಟೈಟ್ ಆದರೆ ಶೇಪ್ ಹಾಳಾಗತ್ತೆ. ಅದರಿಂದ ಚೈನ್ ಸ್ವಲ್ಪ ಲೂಸಲ್ಲಿ ಮಾಡಿ. ಬೇಸ್ ಚೈನ್ ಡಬಲ್ ಕ್ರೋಶೆನೂ ಲೂಸಾಗಿ ಮಾಡಿರಿ. ನೋಡಿ, ಈ ಥರ ಮಾಡಿದ್ದೀನಿ ಫುಲ್ಲು. ಈಗ ಎಂಡಿಗೆ ಬಂತು. ಎಂಡ್ ಚೈನಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈ ಥರ ನೋಡಿ, ಈ ಥರ ಡಬಲ್ ಕ್ರೋಶೆ ಹಾಕ್ಕೊಂಡು ಪೂರ್ತಿ ಮಾಡಲ್ಲ ನಾನು. ನೋಡಿ, ಆ ಥರ ಮಾಡ್ಬೋದು, ಮಾಡಲ್ಲ. ಯಾಕಂದರೆ ಇನ್ನೊಂದು ಕಲರ್ ತಗೊಳ್ತೀನಿ. ನೀವು 2 ರೋ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲೇ. ನಾನು ಸ್ಟಾರ್ಟಿಂಗ್ ಮಾತ್ರ 1 ರೋ ಮಾಡ್ತಾಯಿದ್ದೀನಿ, 1 ಸಾಲು. ಆಮೇಲೆ 2 ಸಾಲು ಮಾಡ್ತಾಯಿದ್ದೀನಿ. 2 ಸಾಲದು 2 ಸಾಲಿದು ಕಲರು. ಈ ಥರ ದಾರ ತಗೊಳ್ಳೋದು ನಾನು ಮೊದಲೇ ತೋರಿಸ್ತೀನಿ, ಮೊದಲಿನ ಪ್ರಾಜೆಕ್ಟಲ್ಲಿ, ಮೊದಲಿನ ವೀಡಿಯೋಗಳಲ್ಲಿ. ಆ ಥರ ದಾರ ಸೇರಿಸ್ಕೊಳ್ಳಿ. ಗಂಟು ಹಾಕದೇನೆ ಬೇರೆ ಕಲರ್ ದಾರ ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ನಾನು ಬಿಳಿ ದಾರ ಕಟ್ ಮಾಡಲ್ಲ, ಅದು ಕ್ರೀಮ್ ಕಲರ್ ದಾರ. ಯಾಕಂದರೆ ಆಮೇಲೆ ಅದನ್ನು ಹಾಗೆ ಮೇಲೆ ತಗೊಳ್ತಾ ಇದ್ದೀನಿ. ಈಗ 1 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಅಲ್ಲಿ ಫಸ್ಟ್ ಡಬಲ್ ಕ್ರೋಶೆಯಿಂದ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಿ. ಎಲ್ಲ ಫಸ್ಟ್ ಡಬಲ್ ಕ್ರೋಶೆ ಚೈನ್ ಮೇಲೆ ಸಿಂಗಲ್ ಕ್ರೋಶೆ. ಈ ರೋ ಸಿಂಗಲ್ ಕ್ರೋಶೆ ಮಾಡೋದು. ಈ ರೌಂಡಲ್ಲಿ ಫಸ್ಟ್ ರೌಂಡ್ ಡಬಲ್ ಕ್ರೋಶೆ ಮಾಡಿದೆ. ಈಗ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಚೈನ್ನ ಮೇಲೂ ಡಬಲ್ ಕ್ರೋಶೆ ಚೈನ್ನ ಮೇಲೂ ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರೋಶೆ. ಇದೆಲ್ಲ ಬಿಗಿನರ್ಸ್ ಡಿಸೈನು, ಅಂದರೆ ಬೇಸಿಕ್ ಡಿಸೈನು. ಏನು ವಿಶೇಷ ಡಿಸೈನ್ಗಳಿಲ್ಲ ಇದರಲ್ಲಿ. ಕಷ್ಟ ಆಗೋದಿಲ್ಲ, ತಪ್ಪೋದಿಲ್ಲ, ಏನಿಲ್ಲ. ಕೌಂಟಿಂಗ್ ಮಾತ್ರ ತಪ್ಪಬಾರ್ದು. ಅದಕ್ಕೆ ಸ್ವಲ್ಪ ಅಭ್ಯಾಸ ಆಗೋವರೆಗೂ ಈ ಥರದ ಸ್ಟಿಚ್ಗಳನ್ನು ಮಾಡಿ. ಕೌಂಟಿಂಗ್ ತಪ್ಪಬಾರ್ದು ಅಂತ ನಿಮಗೆ ಕೈ ಪ್ರಾಕ್ಟೀಸ್ ಆಗೋವರೆಗೂ. ಬಿಗಿನರ್ಸ್ಗೆ ಚೆನ್ನಾಗಿರುತ್ತೆ ಇದು, ಹೆಚ್ಚು ಪ್ರಾಕ್ಟೀಸ್ ಇಲ್ಲದಿರೋರಿಗೆ. ಆಮೇಲೆ ಈ ಶಾಲುಗಳೆಲ್ಲ ಉಲ್ಲನ್ ವರ್ಕೆಲ್ಲ ಲೂಸಾಗೆ ಮಾಡಬೇಕು, ಟೈಟ್ ಮಾಡಬಾರ್ದು. ಟೈಟ್ ಮಾಡಿದರೆ ಸ್ಟಿಫ್ ಆಗುತ್ತೆ ಶಾಲು. ಲೂಸ್ ಮಾಡಿದರೆ ಮೆತ್ತಗಿರುತ್ತೆ. ಈ ಥರ ಸಿಂಗಲ್ ಕ್ರೋಶೆ ಫುಲ್ಲು ಮಾಡ್ಕೊಳ್ಳಿ. ಫುಲ್ ಲೈನು ಡಬಲ್ ಕ್ರೋಶೆ ಮೇಲೆ. ನೋಡಿ, ಎಂಡಿಗೆ ಬಂತು. ಎಂಡಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಇದೆ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಅದರ ನೆಕ್ಸ್ಟು ಚೈನ್ ಇದೆ ನೋಡಿ, ಟರ್ನಿಂಗ್ ಚೈನ್. ನಾವು ಟರ್ನ್ ಮಾಡಿದ್ವಲ್ವ, 2 ಚೈನ್ ಬಿಟ್ಟು ಮತ್ತು 3ನೇ ಚೈನಲ್ಲಿ ಹಾಕಿದ್ದಲ್ವ ಡಬಲ್ ಕ್ರೋಶೆ. ಆ 2ನೇ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಆವಾಗ ಅದು ನೇರ ಸ್ಟ್ರೈಟ್ ಆಗಿಬಿಡತ್ತೆ. ಅದು ಡಬಲ್ ಕ್ರೋಶೆ ಥರ ನಿಂತ್ಕೊಳ್ಳುತ್ತೆ.
ಆ ಎರಡನೇ ಚೈನ್ಗೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಈಗ ಒಂದು ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ, ಯಾಕಂದರೆ ನಾನು ಇನ್ನೊಂದು ರೋ ಅದನ್ನೇ ಮಾಡ್ತಾಯಿದ್ದೀನಿ ಇದೇ ಕಲರ್. ಹಿಂಗೆ ಪ್ರತಿಯೊಂದು ಸಿಂಗಲ್ ಕ್ರೋಶೆ ಮೇಲೇನೂ ಸಿಂಗಲ್ ಕ್ರೋಶೆ ಪ್ರತಿಯೊಂದರ ಮೇಲೇನೂ ಹಾಕ್ಕೊಂಡು ಹೋಗ್ಬೇಕು, ಯಾವುದರ ಮೇಲೂ ಬಿಡಬಾರ್ದು. ಅದು ತಪ್ಪಿದರೆ ಒಂದು ಕಮ್ಮಿ ಆದರೆ ಅಥವಾ ಒಂದು ಹೆಚ್ಚಾದರೆ ಡಿಸೈನ್ ಹಾಳಾಗುತ್ತೆ. ಆದ್ದರಿಂದ ಅದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಬಿಗಿನರ್ಸ್ಗೆ ಗೊತ್ತಾಗಲ್ಲ, ಕೆಲವು ಸರಿ ಮಿಸ್ ಆಗಿ ಹೋಗುತ್ತೆ ಸ್ಟಾರ್ಟಿಂಗ್ ಹೆಚ್ಚು ಅಭ್ಯಾಸ ಇಲ್ಲದೆ ಇರೋರು. ಅದರಿಂದ ನೋಡ್ಕೊಳ್ಳಿ. ಇದು ಬಿಗಿನರ್ಸ್ ಡಿಸೈನ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡುವಂಥದ್ದು ಇದು. ಯಾವುದೇ ಡಿಸೈನ್ ಇಲ್ಲ, ಸಿಂಗಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ ಮಾತ್ರ. 2 ರೋ ಸಿಂಗಲ್ ಕ್ರೋಶೆ, 2 ರೋ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನಾನು. ಈ ಥರ ನೋಡಿ, ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಎಂಡಿಗೆ ಬಂತು. ಉಳಿದಿರೋ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ, ಇನ್ನು ಅದ್ರ ಮೇಲೆ ಲಾಸ್ಟ್ ಚೈನಿಗೆ ನೀವು ಸಿಂಗಲ್ ಕ್ರೋಶೆ ಹಾಕಿರ್ತೀರ. ಈಗ ಈ ಕೆಳಗಿಂದ ಮೇಲೆ ವೈಟ್ ದಾರ ತಂದಿದ್ದೀನಿ ನೋಡಿ, ಕ್ರೀಮ್ ದಾರನ ಕಟ್ ಮಾಡಿಲ್ಲ, ಹಾಗೆ ತಗೊಂಡು ಬಂದಿದ್ದೀನಿ. ಮೇಲೆ ತಂದು ಸೇರಿಸಿದ್ದೀನಿ. ಟೈಟ್ ಮಾಡಬೇಡಿ, ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಟೈಟ್ ಆದರೆ ಶೇಪ್ ಹಾಳಾಗುತ್ತೆ. ಟೈಟ್ ಮಾಡೋದು ಬೇಡ, ಸ್ವಲ್ಪ ಲೂಸ್ ಮಾಡಿಕೊಂಡು ಈಗ 2 ಚೈನ್ ಹಾಕ್ಕೊಂಡು ವರ್ಕ್ ಕಂಟಿನ್ಯೂ ಮಾಡಿ. ಟರ್ನಿಂಗ್ ಚೈನಲ್ಲಿ ಯಾವಾಗಲೂ ಹಾಕ್ಕೋಬೇಕು, ಎಂಡಲ್ಲಿ ಚೈನಿಗೆ ಡಬಲ್ ಕ್ರೋಶ್ ಹಾಕ್ಕೋಬೇಕು, ಆಗ ಸ್ಟ್ರೈಟ್ ಬರುತ್ತೆ ಎಜ್ಜು. ನಾನೊಂದು ವೀಡಿಯೋ ಮಾಡಿದ್ದೀನಿ ಸ್ಟ್ರೈಟ್ ಎಜ್ಜಿಂಗ್ ಹೆಂಗೆ ಮಾಡೋದು ಅಂತ, ನನ್ನ ಚಾನಲಲ್ಲಿ ಇದೆ, ನೋಡಿ ನೀವು ಕ್ರೋಶೆ ವರ್ಕ್ನ ಬಗ್ಗೆ. ಈಗ ಮತ್ತೆ ಡಬಲ್ ಕ್ರೋಶೆ, ಎಲ್ಲ ಸಿಂಗಲ್ ಕ್ರೋಶೆ ಮೇಲೇನು ಡಬಲ್ ಕ್ರೋಶೆ. ಇದು ಕ್ರೀಮ್ ಕಲರಿಂದೆಲ್ಲ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ, ಬ್ರೌನ್ ಕಲರೆಲ್ಲ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ರೋ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, ಈಗ 2 ರೋ ಇದು ಮಾಡ್ತೀನಿ. ಫಸ್ಟ್ ಮಾತ್ರ ಒಂದೇ ರೋ ಮಾಡಿದ್ದೀನಿ ಕ್ರೀಮು ಡಬಲ್ ಕ್ರೋಶೆ. ಇದು ನೋಡಿ ಇದೇ ಥರ ಹೋಗುತ್ತೆ ಪೂರ್ತಿ. ಎಂಡ್ ಆದಮೇಲೆ ಲಾಸ್ಟಲ್ಲಿ ಅಲ್ಲಿ ಟರ್ನಿಂಗ್ ಚೈನ್ ಇದೆ ನೋಡಿ, ಆ ಚೈನಿಗೆ ಡಬಲ್ ಕ್ರೋಶೆ ಹಾಕೋಬೇಕು ನಾವು. ಅಲ್ಲಿಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ 2 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ ಮತ್ತೆಲ್ಲ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಲೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಮೆತ್ತಗೆ ಬರುತ್ತೆ, ಶಾಲ್ಗಳೆಲ್ಲ ಚೆನ್ನಾಗಿಯೂ ಕಾಣಿಸುತ್ತೆ. ಅದು ಡಿಸೈನು ತುಂಬ ಟೈಟ್ ಮಾಡಿದರೆ, ಥ್ರೆಡ್ಡಲ್ಲಿ ಮಾಡ್ದಂಗೆ ಟೈಟ್ ಮಾಡಿದರೆ ಚೆನ್ನಾಗಿ ಬರಲ್ಲ. 2ನೇ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ, ಕಂಟಿನ್ಯೂ ಮಾಡ್ತಾ ಹೋಗಿ. ಪ್ರತಿಯೊಂದು ಚೈನ್ ಮೇಲೂ ಹಾಕ್ಕೋಬೇಕು, ಯಾವುದು ಬಿಟ್ಟು ಹೋಗಬಾರ್ದು. ನೋಡ್ಕೊಳ್ಳಿ, ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಅದರಲ್ಲಿ ಚೈನ್ ಲೂಸ್ ಮಾಡಿದರೆ ನಿಮಗೆ ಚೈನು ಗೊತ್ತಾಗುತ್ತೆ, ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಪ್ರತಿಯೊಂದರ ಮೇಲೂ ಹಾಕ್ಕೊಳ್ತಾ ಹೋಗಬೇಕು ಎಂಡ್ವರೆಗೂ. 2 ರೋ ಇದಾದಮೇಲೆ 2 ರೋ ಸಿಂಗಲ್ ಕ್ರೋಶೆ ಬ್ರೌನ್ ಕಲರಲ್ಲಿ ಮಾಡ್ತೀನಿ. ಮತ್ತು ಕ್ರೀಮ್ ಕಲರು 2 ರೋ, ಆ ಥರ ಮುಂದುವರ್ಸ್ಕೊಂಡು ಹೋಗಿ. ನೋಡಿ ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಪೂರ್ತಿ. ಎಂಡಿಗೆ ಬಂದಮೇಲೆ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಎಂಡ್ ಬಂದಮೇಲೆ ಚೈನಿಗೆ ಹಾಕಿ ಇಲ್ಲಿ ಆ ಬ್ರೌನ್ ಕಲರ್ನ ಮೇಲೆ ತನ್ನಿ. ಈ ಥರ ಮಾಡಿ ಪೂರ್ತಿ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಶಾಲ್ ಮಾಡಿದರೆ ದೊಡ್ಡದಾಗಿ ಶಾಲ್ ಮಾಡೋದು ನೋಡಿ, ನಾನು ಸ್ಯಾಂಪಲ್ ಮಾಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನೀವು ದೊಡ್ಡದಾಗಿ ಶಾಲ್ ಮಾಡಿದರೆ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಇದು ಮೆತ್ತಗೆ ಬರುತ್ತೆ, ಇದು ಲೂಸ್ ಮಾಡಿದರೆ ಬೆಚ್ಚಗೆನೂ ಇರುತ್ತೆ ಶಾಲು, ಬೇಬಿ ಬ್ಲ್ಯಾಂಕೆಟು. ಅಥವಾ ನಿಮಗೆ ಶಾಲಾಗಿಯೂ ಮಾಡ್ಕೋಬೋದು. ಬೇರೆ ಸಣ್ಣಕ್ಕೆ ಮಾಡಿದರೆ ಸ್ಟಾಲ್ ಥರ, ಸ್ಕಾರ್ಫ್ ಥರ ಆ ಥರನೂ ಮಾಡ್ಕೋಬೋದು. ಟೇಬಲ್ ಕ್ಲಾತ್ ಬೇಕಾದ್ರೆ ಅದು ಮಾಡ್ಕೋಬೋದು. ಏನು ಬೇಕು ನಿಮಗೆ ಅದನ್ನು ಮಾಡ್ಕೋಬೋದು, ಹೆಂಗೆ ಬೇಕೋ ಹಾಗೆ. ಇದು ಬಿಗಿನರ್ಸ್ ಸ್ಟಿಚ್ಚು, ಇದು ಬಿಗಿನರ್ಸ್ಗೆ ಅಂತಲೇ ಇರೋದು. ಅಂದರೆ ಸಿಂಪಲ್ ಆಗಿದೆ, ಸಿಂಗಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ ಮಾತ್ರ. ಆ ಮಧ್ಯ ಸಿಂಗಲ್ ಕ್ರೋಶೆ ಒಂದು ಟೆಕ್ಸ್ಚರ್ ತಂದು ಕೊಡುತ್ತೆ ನೋಡಿ, ಒಂಥರ ಡಿಸೈನ್ ತಂದು ಕೊಡುತ್ತೆ. ಅದು ನೀವು ಹತ್ತಿರದಿಂದ ನೋಡಿದರೆ ಗೊತ್ತಾಗ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ಟ್ರೈ ಮಾಡಿ ಮನೇಲಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳು ನಿಮಗೆ ತಲುಪುತ್ತೆ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.